ಹಲೋ ನಮಸ್ಕಾರ ಎಲ್ಲರಿಗೂ. ನಾನ್ ನಿಮ್ಮ ಪ್ರೀತಿಯ ವಿನಯ್ ದೇವರಾಜ ಮಾತಾಡ್ತಾ ಇರೋದು. ಇವತ್ತು ನಾವು ಮಡಿಕೇರಿಯಿಂದ 35ರಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಕರಡ ಅನ್ನುವಂತ ಜಾಗದಲ್ಲಿ ಬೆಟ್ಟದ ತುದಿಯಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಪುರಾತನ ಹಾಗೂ ಶಕ್ತಿಶಾಲಿ ಶಿವನ ಆಲಯವಾದ ಶ್ರೀ ಮಲೆತಿರಿಕೆ ಈಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಈ ದೇವಾಲಯ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನಮಗೆ ಒಳಗೆ ಪ್ರವೇಶ ಮಾಡ್ತಾ ಇದ್ದಂಗೆ ಸುಮಾರು ಸಾವಿರಾರು ಗಂಟೆಗಳು ಕಾಣ್ತವೆ. ಈ ಗಂಟೆಗಳು ಏನಿವೆ, ಇಲ್ಲಿಗೆ ಬರುವಂತಹ ಭಕ್ತರು ಭಕ್ತಿಯಿಂದ ಹಾಗೂ ಹರಕೆಯ ರೂಪದಲ್ಲಿ ನೀಡಿರುವಂತಹ ಗಂಟೆಗಳು. ಹಂಗೆ ನೋಡ್ತಾ ಇರ್ಬೋದು ನೀವಿಲ್ಲಿ 3 ಕೊಳಗಳು ಕಾಣ್ತಾ ಇವೆ. ಎಡಭಾಗದಲ್ಲಿ 1 ಕೊಳ, ಬಲಭಾಗದಲ್ಲಿ 2 ಕೊಳ. ಈ ಕೊಳಗಳು ಏನಿವೆ, ಪಾಂಡವರ ಕಾಲದಲ್ಲಿ ವನವಾಸ ಸಂದರ್ಭದಲ್ಲಿ ಅವರ ಬಾಯಾರಿಕೆ ನೀಗಿಸಲು ಅವರ ಬಾಣದಿಂದ ನಿರ್ಮಾಣವಾಗಿರುವಂತಹ ಕೊಳಗಳು ಅನ್ನುವಂತಹ ಪ್ರತೀತಿ. ಪ್ರಕೃತಿಯ 5 ಅಂಶಗಳನ್ನು ಪ್ರತಿನಿಧಿಸುವಂತಹ ಉದ್ಭವ ಮೂರ್ತಿ ಇರುವಂತಹ ಒಂದು ಆಲಯ. ನೋಡ್ತಾ ಇರಬಹುದು, ನಿಮಗೆ ಎದುರುಗಡೆ ಕಾಣ್ತಾ ಇದೆ 5 ದೀಪಗಳು ಉರಿತಾ ಇದೆ. ನಂಗಂತೂ ಈ ನಿಶಬ್ದತೆ ಇರುವಂತಹ ದೇವಾಲಯಕ್ಕೆ ಒಂದು ತುಂಬಾನೇ ಖುಷಿ ಆಯ್ತು. ನೀವು ಕೂಡ ಬನ್ನಿ, ಈ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಸಿಗೋಣ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.